ಕರ್ನಾಟಕವನ್ನಾಳಿದ ಅನೇಕ ರಾಜಮನೆತನಗಳಲ್ಲಿ ಕಿತ್ತೂರಿನ ವಂಶವೂ ಒಂದು. ಉತ್ತರ ಕರ್ನಾಟಕ ಸೀಮೆಯ ಗಂಡುಮೆಟ್ಟಿನ ನೆಲದಲ್ಲಿ ಆಳ್ವಿಕೆ ನಡೆಸಿದ ದೇಸಾಯಿ ವಂಶದಲ್ಲಿ ಆಳಿದ ರಾಜರಾಣಿಯರ ಪೈಕಿ ಚೆನ್ನಮ್ಮಳ ಹೆಸರು ಇಂದಿಗೂ ಅಜರಾಮರವಾಗಿರುತ್ತದೆ. ಇಡೀ ಭರತಖಂಡವನ್ನು ಆಕ್ರಮಿಸಿದ್ದ ಬ್ರಿಟಿಷರನ್ನೇ ಗಡಗಡನೆ ನಡುಗುವಂತೆ ಮಾಡಿದ್ದ ಈಕೆಯ ಸಾಹಸ ಮೆಚ್ಚುವಂಥದ್ದೇ. ಅಲ್ಲದೆ ಕನ್ನಡಿಗರ ಕೆಚ್ಚೆದೆಯ ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಕಿತ್ತೂರನ್ನಾಳಿದ ದೇಸಾಯಿ ವಂಶದ ಮಲ್ಲಸಾರ್ಜ ದೇಸಾಯಿ ಅವರ ಎರಡನೇ ಪತ್ನಿಯಾಗಿದ್ದ ಚೆನ್ನಮ್ಮ ಬೆಳಗಾವಿಯಿಂದ 6 ಕಿಲೋಮೀಟರ್ ದೂರದ ಕಾಕತೀಯ ಎಂಬ ಗ್ರಾಮದಲ್ಲಿ ಜನಿಸಿದ್ದಳು. ಕಾಕತೀಯ ದೇಸಾಯಿಯಾಗಿದ್ದ ಧೂಳಪ್ಪ ಗೌಡ ಎಂಬುವರು ಚೆನ್ನಮ್ಮಳ ತಂದೆ. 14ನೇ ನವೆಂಬರ್ 1778ರಲ್ಲಿ ಚೆನ್ನಮ್ಮಳ ಜನನವಾಯಿತು. ಚಿಕ್ಕ ವಯಸ್ಸಿನಲ್ಲಿ ಬಿಲ್ವಿದ್ಯೆ, ಕುದುರೆ ಸವಾರಿಯಲ್ಲಿ ಪರಿಣತಿ ಸಾಧಿಸಿದ್ದ ಚೆನ್ನಮ್ಮ ಧೈರ್ಯಕ್ಕೆ ಇನ್ನೊಂದು ಹೆಸರಾಗಿದ್ದಳು. 1796ರಲ್ಲಿ ಕಿತ್ತೂರಿನ ಅರಸನಾಗಿದ್ದ ಮಲ್ಲಸಾರ್ಜನೊಡನೆ ಚೆನ್ನಮ್ಮಳ ವಿವಾಹ ನೆರವೇರಿತು. ಈಕೆ ಮಲ್ಲಸಾರ್ಜನ ಎರಡನೇ ಪತ್ನಿಯಾಗಿ ಕಿತ್ತೂರು ಪ್ರವೇಶಿಸಿದ್ದಳು. ಮಲ್ಲಸಾರ್ಜನ ಮೊದಲ ಪತ್ನಿ ರಾಣಿ ರುದ್ರಮ್ಮ ಚೆನ್ನಮ್ಮಳನ್ನು ಮನೆ ತುಂಬಿಸಿಕೊಂಡಿದ್ದಳು. ಟಿಪ್ಪು ಪೇಶ್ವೆಗಳ ಸಂಚು. ವಿಜಯಪುರ ಸುಲ್ತಾನರ ಪತನದ ನಂತರ ಕಿತ್ತೂರು ತನ್ನ ರಕ್ಷಣೆ ಹಾಗೂ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಿರಂತರ ಹೋರಾಟ ನಡೆಸಬೇಕಾಯಿತು. ಹೈದರಾಬಾದ್ ನಿಜಾಮ, ಮರಾಠ ಪೇಶ್ವೆಗಳು, ಮೈಸೂರಿನ ಹೈದರ್, ಟಿಪ್ಪುಗಳ ಆಕ್ರಮಣಕ್ಕೆ ಕಿತ್ತೂರು ಎದೆಗೊಡಬೇಕಾಗಿತ್ತು. ಇದೇ ವೇಳೆಗೆ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಆಗಮಿಸಿದ್ದು, ಅವರು ಭಾರತದ ದೊರೆಗಳ ಈ ದೌರ್ಬಲ್ಯವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳತೊಡಗಿದ್ದರು. ಟಿಪ್ಪು ಸುಲ್ತಾನನು ಕಿತ್ತೂರಿನ ಪಾಳೆಗಾರರಾಗಿದ್ದ ಮಲ್ಲಸಾರ್ಜನನ್ನು ಬಂಧಿಸಿ ಸೆರೆಯಲ್ಲಿಟ್ಟಿದ್ದನು. ಆದರೆ ಸೆರೆಯಿಂದ ತಪ್ಪಿಸಿಕೊಂಡ ಮಲ್ಲಸಾರ್ಜ ಬ್ರಿಟಿಷರಿಗೆ ನೆರವೇರಿತು. ತನ್ನ ಸಂಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದ್ದ ಬಳಿಕ ಮರಾಠ ಪೇಶ್ವೆಗಳಿಂದ ಬಂಧಿಸಲ್ಪಟ್ಟು 3 ವರ್ಷಗಳ ಕಾಲ ಪೂನಾದ ಜೈಲಿನಲ್ಲಿರಬೇಕಾಗಿ ಬಂದ ಮಲ್ಲಸಾರ್ಜ 1816ರಲ್ಲಿ ಬಿಡುಗಡೆಯಾಗಿ ಕಿತ್ತೂರಿಗೆ ಹಿಂದಿರುಗುವ ವೇಳೆ ಮಾರ್ಗಮಧ್ಯದಲ್ಲಿ ಮೃತನಾದನು. ಈತನ ನಂತರ ಪಟ್ಟವೇರಿದ ಶಿವಲಿಂಗ ರುದ್ರಸಾರ್ಜ ಸಹ ಬ್ರಿಟಿಷರ ಜತೆ ಸ್ನೇಹದಿಂದಿದ್ದ. ಆದರೆ 1824 ಸೆಪ್ಟೆಂಬರ್ 11ರಂದು ರಾಜ್ಯಕ್ಕೆ ವಾರಸುದಾರರಿಲ್ಲದೆ ಶಿವಲಿಂಗ ರುದ್ರಸಾರ್ಜ ಕಾಲವಶನಾದ. ಆಗಿನ್ನೂ ಆತನ ಮಡದಿಗೆ 11ರ ಪ್ರಾಯ. ಇನ್ನು ಆತ ಸಾಯುವುದಕ್ಕೆ ಮುನ್ನ ಮಾಸ್ತರಮರಡಿ ಗೌಡರ ಪುತ್ರ ಶಿವಲಿಂಗಪ್ಪ ಎಂಬಾತನನ್ನು ದತ್ತು ಪಡೆದಿದ್ದ. ಆದರೆ ಅಂದಿನ ಕಂಪನಿ ಸರ್ಕಾರ ದತ್ತು ಮಗನಿಗೆ ರಾಜ್ಯಾಧಿಕಾರ ಹೋಗುವುದನ್ನು ನಿಷೇಧಿಸಿತ್ತು. ಅಂದಿನ ಧಾರವಾಡ ಭಾಗದ ಕಲೆಕ್ಟರ್ ಆಗಿದ್ದ ಥ್ಯಾಕರೆ ಸ್ವತಃ ಕಿತ್ತೂರಿಗೆ ಬಂದು ಮುಂದಿನ ಆದೇಶದವರೆಗೆ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿ ವೆಂಕಟರಾವ್ ಎಂಬವರನ್ನು ಸಂಸ್ಥಾನದ ಆಡಳಿತ ನಿರ್ವಹಣೆಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿದ. ಜೊತೆಗೆ ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆ ಹಾಕಿಸಿದ. ಬ್ರಿಟಿಷರೆದುರು ಸೆಟೆದು ನಿಂತ ಚೆನ್ನಮ್ಮ. ಮೃತ ಶಿವಲಿಂಗರುದ್ರಸಾರ್ಜನ ಮಲತಾಯಿಯಾಗಿದ್ದ ಚೆನ್ನಮ್ಮ ಬ್ರಿಟಿಷರ ಈ ಕ್ರಮವನ್ನು ಬದಲಾಗಿ ಖಂಡಿಸಿದಳು. ಅಲ್ಲದೆ ಕಿತ್ತೂರಿನ ಉಳಿವಿಗಾಗಿ ಚೆನ್ನಮ್ಮ ಸಾಕಷ್ಟು ಬಗೆಯಲ್ಲಿ ಪ್ರಯತ್ನಿಸಿದಳು. ಥ್ಯಾಕರೆ, ಮಾಂಡ್ರೋ ಸೇರಿ ಹಲವು ಬ್ರಿಟಿಷ್ ಅಧಿಕಾರಿಗಳಿಗೆ ಸಂಧಾನಕ್ಕಾಗಿ ಪತ್ರವನ್ನು ಬರೆದಳು. ಆದರೆ ಬ್ರಿಟಿಷರಿಗೆ ಕಿತ್ತೂರನ್ನು ಸ್ವತಂತ್ರವಾಗಿ ಉಳಿಸಲು ಮನಸ್ಸಿರಲಿಲ್ಲ. ಅವರು ಸಂಧಾನ ಮಾತುಕತೆಗೆ ಒಪ್ಪುವುದಿಲ್ಲ. ಆಗ ಮತ್ತೆ ಚೆನ್ನಮ್ಮ ತಮ್ಮ ನೆರೆ ರಾಜ್ಯದ ರಾಜರ ಸಹಕಾರ ಕೋರಿದಳು. ಆದರೆ ಆಗಲೂ ಸಹಾಯಕ್ಕೆ ಸರಿಯಾಗಿ ಯಾರ ನೆರವು ದೊರಕುವುದಿಲ್ಲ. 21ನೇ ಅಕ್ಟೋಬರ್ 1824ರಂದು ಥ್ಯಾಕರೆ ಸೈನ್ಯ ಸನ್ನದ್ಧವಾಗಿ ಕಿತ್ತೂರಿಗೆ ಆಗಮಿಸಿದ. ಕಿತ್ತೂರಿನ ಕೋಟೆಗೆ ಮುತ್ತಿಗೆ ಹಾಕಿದ. ತೋಪು ಹಾರಿಸಲು ಅಪ್ಪಣೆ ಮಾಡಿದ. ಥ್ಯಾಕರೆ ಸೈನ್ಯದ ಮೇಲೆ ಕಿತ್ತೂರಿನ ಕೋಟೆಯೊಳಗಿನಿಂದ ನುಗ್ಗಿದ್ದ ಸೈನ್ಯ ಒಂದೇ ಸಮ ದಾಳಿಗೆ ತೊಡಗಿದರು. ಆ ಕಾಳಗದಲ್ಲಿ ಚೆನ್ನಮ್ಮನ ಅಂಗರಕ್ಷಕನಾಗಿದ್ದ ಅಮಟೂರು ಬಾಳಪ್ಪ ಹಾರಿಸಿದ ಗುಂಡಿಗೆ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಬಲಿಯಾಗುತ್ತಾನೆ. ಇಲಿಯಟ್ ಹಾಗೂ ಸ್ಟೀವನ್ಸನ್ ಎಂಬಿಬ್ಬರು ಅಧಿಕಾರಿಗಳು ಸೆರೆಯಾದರು. ಕನ್ನೂರು ವೀರಪ್ಪ, ಸರದಾರ ಮಲ್ಲಪ್ಪ ಎಂಬಿಬ್ಬರು ದೇಶದ್ರೋಹಿಗಳನ್ನು ಸಹ ಸೆರೆಹಿಡಿಯಲಾಯಿತು. ಹೀಗೆ ಮೊದಲ ಬಾರಿಗೆ ಸಾಮ್ರಾಜ್ಯಶಾಹಿಗಳಾಗಿದ್ದ ಬ್ರಿಟಿಷರ ವಿರುದ್ಧ ಕನ್ನಡ ನಾಡಿನ ಪುಟ್ಟ ಸಂಸ್ಥಾನವೊಂದರ ರಾಣಿ ಜಯ ಸಾಧಿಸಿದಳು. ಅಂತಿಮ ಹೋರಾಟ. ಸಣ್ಣ ಸಂಸ್ಥಾನವೊಂದರ ರಾಣಿಯಿಂದಾದ ಸೋಲಿನ ಅವಮಾನ ಬ್ರಿಟಿಷರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಅವರು ಹೇಗಾದರೂ ಮಾಡಿ ಚೆನ್ನಮ್ಮಳನ್ನು ಮಟ್ಟ ಹಾಕಬೇಕೆಂದು ಸಂಚು ನಡೆಸುತ್ತಲೇ ಇದ್ದರು. ಮತ್ತೆ ಇಬ್ಬರ ನಡುವೆ ಪತ್ರವ್ಯವಹಾರ ಪ್ರಾರಂಭವಾಯಿತು. 1824 ಡಿಸೆಂಬರ್ 2ರಂದು ಚೆನ್ನಮ್ಮಳನ್ನು ಕೈದಿಗಳಾಗಿದ್ದ ಸ್ಟೀವನ್ಸನ್ ಹಾಗೂ
ಇಲಿಯಟ್ ಬಿಡುಗಡೆಯಾಗುತ್ತಾರೆ. ಇದಾಗಿ ಮರುದಿನವೇ ಡಿಸೆಂಬರ್ 3, 1824ರಂದು ಬ್ರಿಟಿಷರು ಮತ್ತೆ ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ಮುಗಿಬೀಳುತ್ತಾರೆ. ಚೆನ್ನಮ್ಮ ಯಾರ ಸಹಕಾರವಿಲ್ಲದಿದ್ದರೂ ಸ್ವಲ್ಪವೂ ಎದೆಗುಂದದೆ ಕೆಚ್ಚೆದೆಯಿಂದ ಬ್ರಿಟಿಷರನ್ನು ಎದುರಿಸುತ್ತಾಳೆ. ಆದರೆ 4ನೇ ಡಿಸೆಂಬರ್ 1824ರಂದು ಸರ್ದಾರ್ ಗುರುಸಿದ್ದಪ್ಪ ಬ್ರಿಟಿಷರಿಗೆ ಸೆರೆಯಾದ. ಡಿಸೆಂಬರ್ 5, 1824ರಂದು ಚೆನ್ನಮ್ಮ ತನ್ನ ಸೊಸೆಯಂದಿರಾದ ವೀರಮ್ಮ ಹಾಗೂ ಜಾನಕಿ ಬಾಯಿಯರೊಡನೆ ಬ್ರಿಟಿಷರ ಕೈದಿಯಾದಳು. ಹೀಗೆ ಬಂದಿಯಾದ ಚೆನ್ನಮ್ಮಳ ವಿಚಾರಣೆಯ ನಾಟಕವಾಡಿದ ಕಂಪನಿ ಸರ್ಕಾರ ಅವಳನ್ನು ಹಾಗೂ ಅವಳ ಸೊಸೆಯಂದಿರನ್ನು ಬೈಲಹೊಂಗಲದ ಜೈಲಿನಲ್ಲಿಟ್ಟಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಜೈಲಿನಲ್ಲೇ 4 ವರ್ಷಗಳ ಕಾಲ ಸೆರೆಯಾಳಾಗಿದ್ದ ಚೆನ್ನಮ್ಮ 2ನೇ ಫೆಬ್ರವರಿ 1829ರಂದು ಮರಣ ಹೊಂದಿದಳು. ಮುಂದುವರೆದ ದೇಶನಿಷ್ಠರ ಹೋರಾಟ. ಚೆನ್ನಮ್ಮ ರಾಣಿ ಮೃತಪಟ್ಟ ನಂತರವೂ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟ ನಿಲ್ಲುವುದಿಲ್ಲ. ವೀರರಾಣಿ ಚೆನ್ನಮ್ಮಳ ನಿಷ್ಠಾವಂತ ಸೇವಕನಾಗಿದ್ದ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಯುದ್ಧ ಖೈದಿಯಾಗಿ ಬಿಡುಗಡೆಯಾದ. ಆತ ಚೆನ್ನಮ್ಮಳ ದತ್ತು ಮಗ ಶಿವಲಿಂಗಪ್ಪನ ಮುಂದಾಳತ್ವದಲ್ಲಿ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ. ಸುಮಾರು 1 ವರ್ಷಗಳ ಕಾಲ ಈ ಹೋರಾಟ ಮುಂದುವರಿಯಿತು. ಬ್ರಿಟಿಷರಿಗೆ ರಾಯಣ್ಣನ ಸುಳಿವು ದೊರಕಲಿಲ್ಲ. ಆತ ನಾನಾ ವಿಧಗಳಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಅಪಾರ ಹಾನಿಯನ್ನುಂಟು ಮಾಡುತ್ತಾ ಬಂದ. ಆದರೆ ಅಂತಿಮವಾಗಿ ಕೆಲ ದೇಶದ್ರೋಹಿಗಳು ರಾಯಣ್ಣನು ಗುಪ್ತವಾಗಿ ತಂಗಿದ್ದ ಸ್ಥಳದ ಸುಳಿವನ್ನು ಕಂಪನಿ ಸರ್ಕಾರಕ್ಕೆ ನೀಡಿದರು. 1830ರ ಫೆಬ್ರವರಿಯಲ್ಲಿ ರಾಯಣ್ಣನನ್ನು ಬ್ರಿಟಿಷರು ಸೆರೆಹಿಡಿದರು. ಅದಾದ 3 ತಿಂಗಳ ಬಳಿಕ ಅಂದರೆ 1830ರ ಮೇನಲ್ಲಿ ಕಿತ್ತೂರಿನ ದೊರೆ ಚೆನ್ನಮ್ಮಳ ದತ್ತುಪುತ್ರನಾದ ಶಿವಲಿಂಗಪ್ಪ ತನ್ನ 4,000 ಬೆಂಬಲಿಗರೊಡನೆ ಬ್ರಿಟಿಷರಿಗೆ ಸ್ವಯಂ ಶರಣಾದ. ಇತ್ತ ರಾಣಿ ಚೆನ್ನಮ್ಮ ಮರಣಿಸಿದ ತರುವಾಯವೂ ಬೈಲಹೊಂಗಲದ ಸೆರೆಮನೆಯಲ್ಲೇ ಇದ್ದ ಆಕೆಯ ಸೊಸೆ ವೀರಮ್ಮ 1830 ಜುಲೈನಲ್ಲಿ ಜೈಲಿನಲ್ಲೇ ಕೊನೆಯುಸಿರೆಳೆದಳು. 1831 ಜನವರಿ 26ರಂದು ಬ್ರಿಟಿಷ್ ಸರ್ಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿತು. ಹೀಗೆ ಪುಟ್ಟ ರಾಜ್ಯವೊಂದರ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ನಡೆಸಿದ ಕನ್ನಡ ನಾಡಿನ ಹೆಮ್ಮೆಯ ಮಹಿಳೆ ಕಿತ್ತೂರು ಚೆನ್ನಮ್ಮಜ್ಜಿಯ ಬದುಕು ಪ್ರತಿಯೊಬ್ಬರಿಗೂ ಆದರ್ಶಪ್ರಿಯವಾಗಿದೆ.